ಗ್ರಾನೈಟ್ ಬಿಸ್ನೆಸ್ ಮಾಡ್ತಿದ್ದೆ. ನನ್ನಿಂದ ತೊಂದರೆ ಆಗಿ ನಮ್ಮ ತಂದೆಯವ್ರು ಕಿಡ್ನಾಪ್ ಆಗ್ಬಿಟ್ಟಿದ್ರು. ಸೊ ಹಲವಾರು ನ್ಯೂಸಸ್ ಈ ಥರ ಬಂತು. ಆ ಟೈಮಲ್ಲಿ ಒಂದು ಟೈಮಲ್ಲಿ ನಾನು ಗ್ರಾನೈಟ್ ಬಿಸ್ನೆಸ್ ಮಾಡೋಕ್ಕೆ ಅಂತ ಹೇಳಿದಾಗ ಇಲೀಗಲ್ ಗ್ರಾನೈಟ್ ಅಂತ ಹೇಳಿ ನನ್ನ ಫೋಟೋನೇ ಬಂದುಬಿಟ್ಟಿತ್ತು. ನಮ್ಮ ತಂದೆಯವ್ರು ಬಂದು ಅವಾಗ ಹೇಳಿದ್ರು, ಇದನ್ನು ಮಾಡೋದೇ ಬಿಟ್ಬಿಡು. ನನಗೇನಂದ್ರೆ ಇಲ್ಲ, ನಾನು ಏನೋ ಬೇರೆ ಬಿಸ್ನೆಸ್ ಮಾಡ್ತೀನಿ, ನನಗೆ ಯಾಕೆ ಹಿಂಗೆಲ್ಲ ಹೇಳಿದ್ರು, ಈ ಕಡೆ ಎಲ್ಲ ಆಗ್ತಿದ್ದಾರೆ ಅಂತ. ಅವ್ರು ಯಾವುದೋ ಒಂದು ಫಂಕ್ಷನ್ಗೆ ಹೋದಾಗ ಅಲ್ಲೆಲ್ಲೋ ಸ್ಟೇಜಲ್ಲಿ ಹಾಕಿದ್ರು. ಆವಾಗ ನಾನು ಇನ್ನೂ ಸಿನಿಮಾಲು ಆ್ಯಕ್ಟ್ ಮಾಡ್ತಿರಲಿಲ್ಲ, ಏನಿಲ್ಲ. ಸುಮ್ಮನೆ ಕರ್ಕೊಂಡು ಕೂರ್ಕೊಂಡು ಅಲ್ಲಿ ಕಿರಿಕ ನಾನು ಮೈಕೆಲ್ಲ ಕೆಳಗೆಲ್ಲ ಹಿಡಿದು ಬಂದು ಹೊಡೆಯೋಕೆಲ್ಲ ಹೋಗ್ಬಿಟ್ಟಿದ್ದೀನಿ. ನನಗೇನಂದರೆ ಅದು ನನ್ನ ಬಿಸ್ನೆಸ್ಸು. ಅಕಸ್ಮಾತ್ ಏನಾದರೂ ಇಲ್ಲೀಗಲ್ ಆಗಿದ್ರೆ ಅದಕ್ಕೆ ಲಾ ಆ್ಯಂಡ್ ಆರ್ಡ್ರ್ ಇದೆ. ಆಚೆ ಕಡೆ ಇರೋನು ಯಾರು ಕಮೆಂಟ್ ಮಾಡೋಕ್ಕೆ, ಫಾರ್ ವಾಟ್ ಅಂತ ನನ್ನ ಮನ್ಸಿಗೆ ಅನ್ಸೋದು. ಸೊ ಐ ವೆಂಟ್ ಥ್ರೂ ಅ ಲಾಟ್ ಆಫ್ ಪೇನ್. ಎಸ್ಪೆಷಲಿ ಆ ಟೈಮಲ್ಲಿ ಏನೋ ಪೇಪರ್ಲ್ಲಿ ಹಾಕೊಂಡ್ರೆ ಅದು ಓಕೆ ಬಿಡಿ. ನಮ್ಮ ತಂದೆ ಕಿಡ್ನ್ಯಾಪ್ ಆದಾಗ ಆ ನ್ಯೂಸ್ನ ಇದಕ್ಕೆ ರಿಲೇಟ್ ಮಾಡಿದಾಗ್ಲಂತೂ ನನಗೆ ಸಿಕ್ಕಾಪಟ್ಟೆ ನೋವಾಯಿತು. ನಾನು ನೈಟ್ ಬಿಸ್ನೆಸ್ ಮಾಡ್ತಿದ್ದಿದ್ದು ಕನಕಪುರದಲ್ಲಿ, ಇಲ್ಲ ಚಾಮರಾಜನಗರದಲ್ಲಿ ಮಾಡ್ತಿದ್ದಾರೆ ಅಂತ, ಅಲ್ಲೇನೋ ಆಗ್ತಿತ್ತಂತ. ಇಲ್ಲ ಅಲ್ಲ ಕಣ್, ನನಗೆ ಅಷ್ಟು ಬುದ್ಧಿ ಇಲ್ವ ನಾನೇನು ಮಾಡ್ತಿದ್ದೀನಿ ಅಂತ. ನನಗೆ ಆ ಟೈಮಲ್ಲಿ ತುಂಬ ಮನಸ್ಸಿಗೆ ಎಫೆಕ್ಟ್ ಆಯಿತು. ಫ್ಯಾಮಿಲಿ ಸಪೋರ್ಟ್ ಹೆಂಗಿತ್ತು ಸರ್? ಫ್ಯಾಮಿಲಿ ಸಪೋರ್ಟ್ ಪಾಪ ಅವ್ರಿಗೆಲ್ಲ ನಿಜ ಏನಂತ ಗೊತ್ತಿತ್ತಾನೆ ಅಲ್ಲಿ. ಅದರಲ್ಲಿ ಅಂದರೆ ಆಚೆ ಕಡೆ ಮಾತಾಡ್ತಿರೋ ವಿಷಯ ಅಷ್ಟೇ, ಅದು ಏನಕ್ಕೆ ಮಾತಾಡಿದ್ರು, ಅದು ಎಲ್ಲಿಂದ ರೈಸ್ ಆಯಿತು ಅಂತಲೂ ಗೊತ್ತಿಲ್ಲ. ಐ ವೆಂಟ್ ಥ್ರೂ ಅ ಲಾಟ್ ಆಫ್ ಪೇನ್ ದಟ್ ಟೈಮ್. ನನಗೆ ಸಿಕ್ಕಾಪಟ್ಟೆ ಡಿಸಪಾಯಿಂಟ್ಮೆಂಟ್ ಆಗ್ಬಿಟ್ಟಿದೆ ಆ ಟೈಮ್.